ನೋಡಿ ಹೇಳಿರ್ಬೋದು, ಮಳಿ ಬರ್ಲಿಕ್ಕಂದ್ರ ಬೆಳೆ ಹಾಳಾಗ್ತೈತಿ, ಗಳೆ ಹೊಡಿಲಿಕ್ಕಂದ್ರ ಹೊಲ ಹಾಳಾಗ್ತೈತಿ. ಇಂಥ ನಾಯಕರನ್ನು ನಮಗೆ ಸಿಗಲಿಕ್ಕಂದ್ರ ನಾವು ಇದ್ದು ವೇಸ್ಟ್ ಆಗ್ತೈತಿ ಅಂತ ಹೇಳ್ತಾರೆ ಮಹಾತ್ಮರು. ಯಾಕಂತ ಕೇಳಿದ್ರ ಅಧಿಕಾರ ಇಲ್ಲದೆ ಯಾವುದೂ ಕೂಡ ಅವರು ಹಿಂದೆ ಶಕ್ತಿ ಇರಲಾರ್ದನ ಜನರ ಸೇವೆ ಈಶ ಸೇವೆ ಎಂದು ತಿಳ್ಕೊಂಡು ಹಗಲಿರುಳು ತಮ್ಮ ನಾಡಿಗೋಸ್ಕರ ಈ ಇಂಡಿ ತಾಲೂಕ್ ಅಂತ ಇಂದ್ಕೊಂಡ್ರೆ ಇನ್ನೊಂದು ಹಿನ್ನೆಲೆ ಹೆಸರೈತಿ. ಇದಕ್ಕೆ ನಿಂಬೆ ನಾಡು ಅಂತ ಹೇಳಿ ಕರೀತಾರೆ. ಈ ನಿಂಬೆ ನಾಡು ಅಂತಕ್ಕಂಥದ್ದು ದೆಹಲಿ ಒಳಗೆ ಅಲ್ಲ, ಬೆಂಗಳೂರು ವಿಧಾನಸೌಧದಾಗ ಕೂಗು ಕೇಳಿಸಬೇಕಾದ್ರೆ ಅದು ಯಾರಿಂದ ಕಾರಣ, ಅದು ಬಿ.ಡಿ. ಪಾಟೀಲ್ ಕೂಗು ಹೊಡೆದಾಗ ಮಾತ್ರ ಕೇಳಿಸ್ತೈತಿ. ಈ ನಿಂಬೆ ನಾಡಿಗೆ ಒಂದೇ ಒಂದು ಕೊರತೆ ಏನೈತೆ ಕೇಳಿದ್ರ ಅದು ನೀರ್ ಅಂತಕ್ಕಂಥದ್ದು ಬಹಳ ಕಡಿಮೆ ಐತಿ. ಹಿಂದಕ್ಕೆ ಮಾಲಿಂಗರಾಯ ಅಮೋಘಿಸಿದ್ರು, ಸತ್ತಿಸಿದ್ರೆ, ಕಂಬಳಿ ಬೀಸಿದ್ರೆ ಮಳಿ ಬರ್ತಿತ್ತ. ಆದ್ರೆ ಈಗಿನ ಕಾಲದಾಗ ಕಂಬಳಿ ಬೀಸಿದ್ರೆ ಮಳಿ ಬರುದಿಲ್ಲ. ಇವತ್ತು ಬಿ.ಡಿ. ಪಾಟೀಲ್ ವಿಧಾನಸಭೆದಾಗ ಕಂಬಳಿ ಬೀಸಿದ್ರೆ ತಾನೇ ನೀರು ಹರ್ಕೊಂಡು ಬರ್ತಕ್ಕಂತಕ್ಕಂಥ ಹೆಮ್ಮೆಯಿಂದ ಹೇಳ್ಕೋಬೇಕಂತ ವಿಷಯ ಐತಿ. ನೋಡ್ರಿ, ಇತಿಹಾಸಗಾರ ಹೇಳ್ತಾರ, ಒಬ್ಬ ರೈತನ ಮರಿಬಾರ್ದತ್ತ, ಒಬ್ಬ ದೇಶ ಸೈನಿಕರನ್ನ ಮರಿಬಾರ್ದತ್ತ, ಒಬ್ಬ ಜನನಾಯಕನನ್ನು ಮರಿಬಾಕ್ ಹೋಗ್ಬಾರ್ದತ್ತ. ರೈತರನ್ನ ಮರ್ತೀವಂದ್ರ ಮಣ್ಣು ತಿನ್ನಲಾಗ್ತೈತಿ, ದೇಶ ಸೈನಿಕರನ್ನ ಮರ್ತೀವಂದ್ರ ಮಣ್ಣು ಮುಕ್ಕೋದಾಕೈತಿ. ಇಂಥ ನಾಯಕರನ್ನ ನಾವು ಹಿಂದಕ್ಕೆ ತಳಿದೀವಂದ್ರೆ ನಾವು ಇದ್ದು ಸತ್ತಂಗ ಆಗ್ತೈತಿ ಅಂತ ಹೇಳ್ತಾರೆ ಮಾತುಗಳು. ಹಂಗ ಬರೀ ಸರ್ಕಾರಕ್ಕೆ ಮನವಿ ಸಲ್ಲಿಸಬೇಕಾದ್ರೆ ಯಾರಾದ್ರೂ ಹೋರಾಟ ಮಾಡಿ ಅಗದಿ 4 ಮಂದಿನ ಕೂಡಿ ಸಿಕ್ಕಿಸಿದ ಹೋರಾಟ ಮಾಡಿ ಸಾಕಷ್ಟು ಮಂದಿ ನೋಡಿದೀವಿ. ಆದ್ರೆ ತಿಂಗಳಾನುಗಟ್ಟಲೆ ಉಪವಾಸಿದ್ದು ಜನರ ಸಲುವಾಗಿ ಸೇವೆಯನ್ನ ಮಾಡಿ ತಮ್ಮ ರಕ್ತದ ಮುಖಾಂತರವನ್ನ ಪತ್ರ ಬರೆದಿರ್ತಕ್ಕಂಥವ್ರು ಏಕೈಕ ವ್ಯಕ್ತಿ ಅದು 2ನೇ ಗಾದಿದೆ ಇಂಡಿ ತಾಲೂಕು ಬಿ.ಡಿ. ಪಾಟೀಲ್ ಅಂತಕ್ಕಂಥ ಹೆಮ್ಮೆಯನ್ನು ತಿಳ್ಕೋಬೇಕಂತ ವಿಷಯ ಐತಿ. ಅವ್ರಿಗೆ ಯಾಕಪ್ಪ ಅಂತ ಕೇಳಿದ್ರೆ ನೀವೆಲ್ಲರೂ ಕೂಡ ಶಕ್ತಿ ತುಂಬುವಂತ ಕೆಲಸ ಮಾಡಬೇಕು. ಯಾಕಂತ ಕೇಳಿ ಇಂಥ ಮುಗ್ಧ ಭಾವತೆಯನ್ನ ಯಾರು ಫೋನ್ ಹಚ್ಚಲಿ, ಒಂದು ಸಣ್ಣ ಕೂಸು ಫೋನ್ ಹಚ್ಚಿದ್ರು ಆಯ್ತನ ಬರೀ ಅನ್ನ, ಪ್ರತಿ ಒಂದು ಸಣ್ಣ ಕೂಸು ಹಚ್ಚಿದ್ರು ಕೂಡ ಅವನಿಗೆ ಅನ್ನ ಅನ್ಲಾರ್ದ ಮಾತಾಡೋ ಶಬ್ದ ಇಲ್ಲ. ಬೆಕ್ಕಾನಂತವ್ರು ಬಂದ್ರು ಕೂಡ ವಯಸ್ಸದಲ್ಲಿ ಸ್ವಲ್ಪ ದೊಡ್ಡವ್ರು ಕಂಡ್ರು ಕೂಡ ಅವರಿಗೆ ಪಾದ ನಮಸ್ಕಾರ ಮಾಡುವಂತ ಒಂದು ಮುಗ್ಧ ಭಾವತೆಯನ್ನ ಯಾವತ್ತೂ ಕೂಡ ಅವರಲ್ಲಿ ಅಳವಡಿಸಿಕೊಂಡು ಬಂದಿದ್ದಾರೆ. ಅವರ ಆಶೆಯನ್ನು ನೀವು ಯಾವತ್ತೂ ಕೂಡ ಅವ್ರಿಗೆ ಬೆಂಗಾಲವಾಗಿ ನಿಲ್ಲಬೇಕು. ಈಗಿನ ಕಾಲದಾಗ ಹೆಂಗೈತಪ್ಪ ಅಂತ ಕೇಳಿದ್ರೆ ನಾವು ಸಾಕಷ್ಟು ನಮ್ಮ ಕಡೆ ಏರಿಯಾದಾಗ ನಾವು ಎಲೆಕ್ಷನ್ ಪ್ರಚಾರ ಮಾಡಿದಾಗ ಹೆಂಡ ಕಂಡಕ್ಕೆ ಇಂಥದಕ್ಕೆಲ್ಲ ಮರಳು ಮಾಡ್ತಿರ್ತಾರೆ. ಅಂತದಕ್ಕೆ ದಯವಿಟ್ಟು ನೀವು ಯಾರು ಕೂಡ ಮಳ್ಳಾಗ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂತ ಕೇಳಿದ್ರೆ ಜಗತ್ತದೊಳಗೆ ಹೇಳ್ತಾರೆ, ಹಣ ಇರ್ಲಿಕ್ಕೂ ಕೂಡ ಇಂಥ ಪ್ರೀತಿ ಇರ್ತದೆ. ನನಗಿಷ್ಟು ಹೆಮ್ಮೆ ಅನಿಸ್ತು. ಯಾಕೆ ಒಬ್ಬ MLA ಬರ್ತಾನಂದ್ರೆ ಒಂದು 4-5 ಮಂದಿ ಇರಂಗಿಲ್ಲ. ಆದ್ರೆ ಇವತ್ತು ಬಿ.ಡಿ. ಪಾಟೀಲ್ ಸಾಹೇಬ್ರನ್ನ ಅಲ್ಲಿ ಬರ್ತಾರ ಅಂದ್ರೆ ಇವತ್ತ ನನಗನ್ನಿಸ್ತದ ಅವ್ರು ಹಣ ಗಳಿಸಿಲ್ಲ, ನಿಮ್ಮ ಇಲ್ಲಿ ಇರ್ತಕ್ಕಂಥ ಪ್ರೀತಿಯ ಜನ